ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಗೀತಾ ರವಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಳ್ಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇನ್ನು ಬದನೆಕಾಯಿ ಹಾಕ್ಬಿಟ್ಟು ಒಂದು ವಾಂಗಿಬಾತ್ ದಮ್ ಕಟ್ಬಿಟ್ಟು ವಾಂಗಿಬಾತ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬದನೆಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು, ಎಳೆಯದಾಗಿತ್ತು. ಏನ್ ಗೊತ್ತಾ, ಬದ್ನೆಕಾಯಿ ವಾಂಗಿಬಾತ್ ಏನ್ ಮಾಡ್ತೀವಿ, ಇದನ್ನ ನಾವು ಗೊಜ್ಜು ತರನು ಮಾಡ್ಬೋದು, ದಮ್ ಕಟ್ಟು ಮಾಡ್ಬೋದು. ಇನ್ನು ಗೊಜ್ಜು ಮಾಡಿ ಕಲ್ಸಿ ಅದೆಲ್ಲ ರಿಸ್ಕು ಅಂತ ಹೇಳಿ ನನ್ನ ಮಗಂಗೆ ಎಕ್ಸಾಮ್ ಬೇರೆ ಇತ್ತು. ಹಾಗಾಗಿ ಫೈನಲ್ ಎಕ್ಸಾಮ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಸ್ಯಾಟರ್ಡೆ ಇಂದ. ಈ ಸ್ಯಾಟರ್ಡೆ ವ್ಲಾಗ್ನೇ ನಾನು ತಕ್ಷಣ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟುಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ. ಇನ್ನ ಈ ಬದ್ನೆಕಾಯಿ ಕನೆ ಬರಬಾರ್ದು ಅಂತ ಒಂದ್ ಸ್ವಲ್ಪ ಉಪ್ಪನ್ನ ಅದ್ರ ಮೇಲೆ ಹಾಕಿ ಹಂಗೆ ಇಟ್ಬಿಟ್ಟೆ. ಇನ್ನ ಬಟಾಣಿ ರಾತ್ರಿನೇ ನೆನ್ಸಿಟ್ಕೊಂಡಿದ್ದೆ. 2 ಈರುಳ್ಳಿನ ಸ್ವಲ್ಪ ಉದ್ದುದ್ದಾಗೆ ಕಟ್ ಮಾಡಿ ಒಗ್ಗರಣೆಗೆ ಮಾತ್ರ ಇಟ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಈಸಿ ರೆಸಿಪಿ, ತುಂಬಾ ಟೇಸ್ಟಿ ರೆಸಿಪಿ, ಬೇಗನೂ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ವಾಂಗಿಬಾತ್ನ ನಾನ್ ಮಾಡ್ಲಿಲ್ಲ, ನಮ್ಮ ಹಸ್ಬೆಂಡ್ ಮಾಡಿದ್ರು. ಎಲ್ಲಾನು ರೆಡಿ ಮಾಡ್ಕೊಟ್ಟೆ ಸ್ನೇಹಿತರೆ. ನಮ್ಮನೆಯವರು ನನ್ಗಿಂತ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ, ಬಟ್ ಅಡ್ಗೆ ಮನೆಗ್ ಬರಲ್ಲ ಅಷ್ಟೇ. ಇವತ್ತು ವಾಂಗಿಬಾತ್ ಮಾತ್ರ ನನ್ ಹೆಂಗ್ ಮಾಡಿದ್ರು ಚೆನ್ನಾಗಾಗಲ್ಲ. ಅದು ವಾಂಗಿಬಾತ್ ಗೊತ್ತಿಲ್ಲ ಏನು ಅಂತ. ಅವ್ರು ಹೆಂಗ್ ಮಾಡಿರ್ತಾರೆ ಹಂಗೆ ಮಾಡಿರ್ತೀನಿ. ಅವ್ರ ಕೈಯಲ್ಲಿ ಬರೋ ಟೇಸ್ಟ್ ನನ್ ಕೈಲಿ ಬರಲ್ಲ. ಹಂಗಾಗಿ ವಾಂಗಿಬಾತಿಗೆ ಒಗ್ಗರಣೆ ಮಾತ್ರ ಅವ್ರು ಹಾಕ್ಲಿಕ್ಕೆ ಬಂದ್ರು. ನೋಡ್ಬೋದು, ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಹಾಕೊಂಡಿದ್ರು. ನನ್ ಈ ಕಡೆ ಹೋಗಿ ಬರೋದ್ರಲ್ಲಿ ಆಲ್ರೆಡಿ ಹಾಕೇ ಬಿಟ್ಟಿದ್ರು. ಸಾಸಿವೆ ಹಾಕೊಂಡ್ರು, ಸ್ವಲ್ಪ ಜೀರಿಗೆ ಹಾಕೊಂಡ್ರು, ಮಾಮೂಲಿ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕೊಂಡ್ರು ಸ್ನೇಹಿತರೆ. ಏನ್ ಗೊತ್ತಾ, ನನ್ ವಿಡಿಯೋ ಮಾಡಕ್ ನಿಧಾನಕ್ಕೆ ಹಾಕ್ರಿ ಅಂತ ಇದ್ರೆ, ಹೋಗಮ್ಮ ಟೈಮ್ ಆಗುತ್ತೆ, ಅವರು ಆಫೀಸಿಗೆ ಹೋಗ್ಬೇಕಲ್ವಾ, ಟೈಮ್ ಆಗುತ್ತೆ ಅಂತ ಹೇಳಿ ಇದ್ ಮಾಡ್ತಾ ಇದ್ರು. ಸರಿ, ಅವ್ರದ್ದು ಕೈ ಬೇರೆ ಅಡ್ಡ ಬರ್ತಾ ಇತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಒಂದೇ ಒಂದ್ ಪಲಾವ್ ಎಲೆ ಸ್ವಲ್ಪ ಗೋಡಂಬಿ ಹಾಕೊಂಡಿದ್ದಾರೆ. ನನ್ ನಿಜ ಎಷ್ಟು ಫಾಸ್ಟ್ ಆಗಿ ಆಗ್ತಾ ಇದ್ರು ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಆಗ್ತಾ ಇದ್ರು. ಅದ್ರಲ್ಲೇ ನಾನು ವಿಡಿಯೋ ಕ್ಲಿಪ್ ನ ತಗೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ 1-2 ಕರ್ಬೇವಿನ ಸೊಪ್ಪನ್ನ ಆಡ್ ಮಾಡ್ಕೊಂಡು, ಏನ್ ನೆನ್ಸಿಟ್ಕೊಂಡಿದ್ವಲ್ಲ ಬಟಾಣಿ, ಅದನ್ನ ಪೂರ್ತಿ ಹಾಕ್ಬಿಟ್ರು. ಅಂದ್ರೆ ಸ್ವಲ್ಪ ಹೆಚ್ಚಾಗೆ ನೆನ್ಸಿದ್ದೆ, ಇರ್ಲಿ ಬಿಡು, ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೆ ನಾನು ವಾಂಗಿಬಾತ್ನ. ಹಾಗಾಗಿ ಅವರು ಬಾಕ್ಸ್ ತಗೊಂಡ್ ಹೋಗ್ತೀನಿ ಅಂದ್ರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ನೋಡ್ಬೋದು, ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಮಾಡ್ತಾರೆ ನಮ್ಮ ಮನೆಯವರು ವಾಂಗಿಬಾತ್ನ. ನಿಜ, ನಾನು ಅವ್ರು ಮಾಡ್ದಂಗೆ ಹೇಳದ್ನಲ್ಲ, ಅವ್ರು ಮಾಡಿರೋ ಟೇಸ್ಟ್ ನನಗ್ ಕೊಡಕ್ ಆಗಲ್ಲ. ಅದೇನು ಗೊತ್ತಿಲ್ಲ, ಅವ್ರು ಹಾಕಿರೋ ಇನ್ಗ್ರೀಡಿಯೆಂಟ್ಸೇ ಹಾಕಿರ್ತೀನಿ, ಅದೇನು ಚೆನ್ನಾಗಿ ಅನ್ಸಲ್ಲ. ಈ ತರ ಬದ್ನೆಕಾಯಿನ ನೆಕ್ಸ್ಟ್ ಇನ್ನು ಒಂದ್ ಸ್ವಲ್ಪ ಒಗ್ಗರಣೆ ಎಲ್ಲ ಬಾಡಾದ್ಮೇಲೆ ಈ ತರ ಬದ್ನೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಆಡ್ ಮಾಡ್ಕೊಂಡ್ರು ಸ್ನೇಹಿತರೆ. ವಾಯ್ಸ್ ಕೊಡುವಾಗ ಹೇಳ್ತಾ ಇದೀನಲ್ವಾ, ತುಂಬಾನೇ ಟೇಸ್ಟಿ ಆಗಿತ್ತು ವಾಂಗಿಬಾತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಆಗ್ಲಿ, ಉಪ್ಪಾಗ್ಲಿ, ಹುಳಿ ಆಗ್ಲಿ, ಹುಣ್ಸೆಹಣ್ಣು ಹಾಕ್ಬೇಕು ಇದಕ್ಕೆ ಸ್ವಲ್ಪ ದಮ್ ಕಟ್ಟೋದಕ್ಕೆ. ತುಂಬಾನೇ ಒಗ್ಗರಣೆಗೂ ಗೊಜ್ಜಿಗೂ ಹುಣ್ಸೆಹಣ್ಣು ಹಿಂಡ್ಬೇಕಾಗುತ್ತೆ. ತುಂಬಾ ಟೇಸ್ಟಿ ಆಗಿತ್ತು ಸ್ನೇಹಿತರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಅಥವಾ ನೀವು ಇದೇ ತರ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮಕ್ಳು ಎಷ್ಟು ಬೇಗ ಮಾಡ್ಬಿಟ್ರು ಅಂದ್ರೆ, ಎಲ್ಲ ಪ್ರತಿಯೊಂದು ನಾನು ರೆಡಿ ಮಾಡ್ಕೊಟ್ಟಿದ್ನಲ್ವಾ, ಈಸಿಯಾಗಿ ಒಗ್ಗರಣೆ ಹಾಕ್ಬಿಡ್ತಾರೆ. ಈ ತರ ರೆಡಿ ಮಾಡ್ಕೊಟ್ರೆ ಅವ್ರಿಗೆ ಹಿಂಸೆ ಆಗಲ್ಲ. ಅವರೇ ಹೆಚ್ಕೊಂಡು ಆತರ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ ಅವರು. ನಾನು ಹೆಚ್ಕೊಟ್ಟು ಎಲ್ಲ ರೆಡಿ ಮಾಡಿದ್ರೆ ಅವರು ಒಗ್ಗರಣೆ ಹಾಕೊಡ್ತಾರೆ. ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಆಡ್ ಮಾಡ್ಕೊಂಡ್ರು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರು. ಇನ್ನೊಂದು ಏನ್ ಗೊತ್ತಾ, ಈ ವಾಂಗಿಬಾತಿಗೆ ಕೆಲವೊಬ್ರು ಹುಣ್ಸೆಹಣ್ಣು ಬದಲು ಲೆಮನ್ ಹಿಂಡ್ಬಿಡ್ತಾರೆ. ನನ್ ಫ್ರೆಂಡ್ ಒಬ್ರು ಇದಾರೆ, ಲೆಮನ್ ಹಿಂಡ್ಬಿಡ್ತಾಳೆ ಅವಳು, ನನ್ ಕ್ಲಾಸ್ಮೇಟ್ ಅವಳು. ಅದೇ ನಾನು ಅಂತೀನಿ, ಲೆಮನ್ ಹಿಂಡಕ್ಕಿಂತ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ ಚೆನ್ನಾಗ್ ಬರತ್ತೆ ಅಂತ ಅದನ್ನೇ ಹೇಳ್ತೀನಿ. ಇಲ್ಲಿ ನಾನು 1.5 ಲೋಟದಷ್ಟು ಅಕ್ಕಿ ಇಟ್ಟಿದ್ದೆ. 1.5 ಲೋಟಕ್ಕೆ 3 ಲೋಟದಷ್ಟು ನೀರನ್ನ ಆಡ್ ಮಾಡ್ಕೊಂಡ್ರು ಅವರು. ಅಂದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು, ಆತರ. ಇನ್ನು ಅರ್ಧ ಲೋಟಕ್ಕೆ 1 ಲೋಟ ನೀರು, ಈ ತರ ಅಳತೆನ ನಾನು ಅಕ್ಕಿ ಯಾವ್ದು ಇಟ್ಕೊಂಡಿದ್ದೀನೋ ಲೋಟ, ನೀರಿಗೂ ಅದೇ ಲೋಟ ಇಟ್ಕೊಂಡಿರ್ತೀನಿ. ಹಾಗಾಗಿ ಇನ್ನ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ನಾವೇನು ವಾಂಗಿಬಾತು ಪೌಡ್ರನ್ನ ಮನೇಲಿ ಏನ್ ಮಾಡಿರ್ಲಿಲ್ಲ, ಅಂಗಡಿಯಿಂದಾನೇ MTR ಅವ್ರದ್ದು ವಾಂಗಿಬಾತ್ ಪೌಡರ್ ತಂದಿದ್ದೆ. ಖಾಲಿ ಆಗಿತ್ತು ಮನೇಲಿ. ಆಕ್ಚುಲಿ ನಮ್ಮ ಅಕ್ಕ ಮಾಡ್ಕೊಡ್ತಾರೆ ಒಂದೊಂದ್ಸರಿ ಮಾಡ್ಕೊಡಲ್ಲ. ಹಿಂಗೆ ಖಾಲಿ ಆದಾಗ ಇದ್ ಮಾಡಕ್ ಆಗಲ್ವಲ್ಲ, 2 ಪ್ಯಾಕೆಟ್ ಅಷ್ಟು ಯೂಸ್ ಮಾಡಿದೆ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕೊಂಡ್ರು. ಧನಿಯಾ ಪೌಡರ್ ಆದ ನಂತರ ಗರಂ ಮಸಾಲಾನ ನೋಡಿ, ನಾನ್ ಗರಂ ಮಸಾಲ ಸ್ವಲ್ಪ ಇತ್ತು, ಅದ್ರಲ್ಲಿ ಖಾಲಿ ಆಗಿತ್ತು ಪಾಕೆಟ್. ಒಂದ್ ಬಾಕ್ಸಿಗೆ ಎಲ್ಲಾ ಪಾಕೆಟ್ನು ಹಂಗ ಹಾಕಿ ಇಟ್ಬಿಡ್ತೀನಿ, ಎಲ್ಲ ಒಟ್ಟಿಗೆ ಸಿಗತ್ತಲ್ವಾ. ಗರಂ ಮಸಾಲ 1 ಡಬ್ಬ ಆತರ ಏನು ಹಾಕಿಲ್ಲ, ಎಲ್ಲಾನು ಒಂದ್ರಲ್ಲೇ ಇಟ್ಟಿದ್ದೀನಿ. ಆಮೇಲೆ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಂಡ್ರು. ನೀವು ಖಾರ ಜಾಸ್ತಿ ತಿಂತೀನಿ ಅಂತ ಅಂದ್ರೆ ನೀವು ನಿಮ್ಮನೆಗೆ ಎಷ್ಟು ಖಾರ ಬೇಕೋ ಅಷ್ಟನ್ನ ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ಕೊಳ್ಳಿ. ಇದು ಹೋಮ್ ಮೇಡ್ ಅಚ್ಚ ಖಾರದ ಪುಡಿ ನಾನು ಇಟ್ಕೊಂಡಿರ್ತಕ್ಕಂಥದ್ದು.
ನಿಜ ತುಂಬಾ ರುಚಿಯಾಗಿರುತ್ತೆ. ತುಪ್ಪನೂ ಆಡ್ ಮಾಡಿದ್ದಾರೆ ನೋಡಿ. ಇಷ್ಟು ಕುದಿಯೋ ಸಂದರ್ಭದಲ್ಲಿ ಹುಣಸೆಹಣ್ಣು ಏನು ನಾನು ನೆನೆಸಿ ಕಲಸಿ ಅಂದ್ರೆ ಕಿವುಚಿಟ್ಟಿದ್ದೆ, ಹುಣಸೆಹಣ್ಣೆಲ್ಲ ತೆಗೆದ್ಬಿಟ್ಟಿದ್ದೆ, ಅದನ್ನ ಆಡ್ ಮಾಡ್ಕೊಂಡ್ರು. ಪ್ರತಿಯೊಂದನ್ನು ಅಣಿ ಮಾಡ್ಕೊಟ್ಟಿದ್ದೆ ಸ್ನೇಹಿತರೆ. ಹೇಳಿದ್ನಲ್ವಾ, ರೆಡಿ ಮಾಡ್ಕೊಟ್ರೆ ಒಗ್ಗರಣೆ ಮಾತ್ರ ಮಾಡ್ತಾರೆ, ಅವರೇ ಹೆಚ್ಕೊಂಡು ಅದೆಲ್ಲ ಮಾಡಲ್ಲ ಅವರು. ಅಷ್ಟು ಪೇಶನ್ಸ್ ಇಲ್ಲ ನಮ್ಮ ಮನೆಯವ್ರಿಗೆ. ನಿಜ ಹೊರ್ಗಡೆನೂ ಹೋಗ್ಬೇಕಲ್ವಾ, ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಅಡ್ಗೆ ಮಾಡು ಅಂತಾನೆ ಹೇಳಕ್ಕಾಗಲ್ಲ ಅಲ್ವಾ. ಹಿಂಗೆ ಈ ತರ ಯಾವಾಗಾನ ಒಂದೊಂದ್ಸರಿ ಮಾಡ್ತಾರೆ. ತುಪ್ಪ ಹಾಕಿದ್ರು ಆಲ್ರೆಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸ್ಟಾರ್ಟಿಂಗ್ ಒಗ್ಗರಣೆಗೆ. ಆಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು, ತುಂಬಾ ಚಿಕ್ಕ ಸ್ಪೂನ್ ಇಟ್ಕೊಂಡಿದೀನಿ ನಾನು ತುಪ್ಪಕ್ಕೆ, 1-2 ಸ್ಪೂನ್ ಅಷ್ಟು ತುಪ್ಪನ ಆಡ್ ಮಾಡಿದ್ರು. ನಂತರ ಲಾಸ್ಟಿಗೆ ಈ ಅಕ್ಕಿ ತೊಳ್ದಿಟ್ಟಿದ್ದೆ ನಾನು ಆಲ್ರೆಡಿ, ಎಲ್ಲ ಅಣಿ ಮಾಡಿದ್ದೆ ಅಂತ ಹೇಳಿದ್ನಲ್ವಾ, ಅದನ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರು ಸ್ನೇಹಿತರೆ. ನಿಜ ಏನ್ ಗೊತ್ತಾ, ತಕ್ಷಣ ಮುಚ್ಚಕ್ ಹೋಗ್ಬಾರ್ದು. ಈ ಪಲಾವ್ ಆಗ್ಲಿ ಏನೇ ಆಗ್ಲಿ ರೈಸ್ ಐಟಮ್ ಕುಕ್ಕರ್ ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ ತಕ್ಷಣ ಮುಚ್ಚಬಾರ್ದು. ಕಾಲ್ ಭಾಗ ಬೆಂದ್ಬಿಟ್ಟು ಸ್ವಲ್ಪ ತಿರುಗಿಸ್ತೀವಲ್ವಾ ಸ್ಪೂನ್ ಅಲ್ಲಿ, ಅವಾಗ ಸ್ವಲ್ಪ ಗಟ್ಟಿ ಬರ್ಬೇಕು. ಆ ಟೈಮಲ್ಲಿ ನೀವು ಲಿಡ್ ನ ಕ್ಲೋಸ್ ಮಾಡ್ಕೊಳ್ಳಿ. ತಕ್ಷಣ ಮುಚ್ಚಿದ್ರೆ ಏನಾಗತ್ತೆ ಗೊತ್ತಾ, ಸ್ವಲ್ಪ ಮೇಲೆಲ್ಲ ತರಕಾರಿ, ಪಲಾವಿಗಾಗಿರ್ಬೋದು ತರಕಾರಿ ಎಲ್ಲ ಮೇಲೆ ತೇಲುತ್ತೆ, ಒಂಥರ ಮಿಕ್ಸ್ ಆಗೋದಿಲ್ಲ ಅದು. ಆದ್ರೆ ಒಂದ್ ಅರ್ಧ ಬೆಂದ ಮೇಲೆ ನಾವು ಮುಚ್ಚಿದ್ರೆ ತುಂಬಾನೇ ಟೇಸ್ಟಿ ಆಗಿರ್ತಕ್ಕಂಥ ಪಲಾವ್ ಆಗ್ಬೋದು, ವಾಂಗಿಬಾತ್ ಈ ತರ ಬರುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡ್ರು ನೋಡಿ, ಸ್ವಲ್ಪ ಗಟ್ಟಿ ಆಯ್ತಲ್ವಾ. ನೋಡಿ ಈ ತರ ನಾನು ಹೇಳಿದ್ದು. ನನಗೆ ವಿಡಿಯೋ ಸರಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ನೋಡಿ ನಾನು ಅವ್ರದ್ದು ಕೈ ಬೇರೆ ದಪ್ಪ ಇದೆಯಲ್ವಾ, ಅವ್ರದ್ದು ಅರ್ಧ ಕೈಯೇ ಕಾಣಿಸ್ತಾ ಇತ್ತು. ನಾನು ಅದೇ ಅಂತ ಇದೆ, ನಿಮ್ ಕೈಯೇ ಬರುತ್ತೆ ನನಗೆ ವಿಡಿಯೋಗೆ ಅಂತ. ನೋಡಿ ಅಷ್ಟು ಆದ ನಂತರ ಲಿಡ್ ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಸ್ನೇಹಿತರೆ, ಒಂದ್ ವಿಷಲ್ ಬಿಡ್ಬೇಕು, ಜಾಸ್ತಿ ಬಿಡಕ್ ಹೋಗ್ಬೇಡಿ, ಯಾಕಂದ್ರೆ ತುಂಬಾ ಬೆಂದ್ಬಿಡುತ್ತೆ. ಒಂದ್ ವಿಷಲ್ ಆದ್ರೆ ಸಾಕಾಗತ್ತೆ. ಇಷ್ಟ ಆಗಿತ್ತು, ನಾನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಎಷ್ಟು ಟೇಸ್ಟಿ ಆಗಿತ್ತು ಅಂದ್ರೆ ತುಂಬಾ ಚೆನ್ನಾಗ್ ಬಂದಿತ್ತು, ಕಲರ್ ಕೂಡ ಚೆನ್ನಾಗ್ ಬಂದಿತ್ತು. ಅಚ್ಕಾರದ ಪುಡಿ ನಮ್ದು ಸ್ವಲ್ಪ ಕಲರ್ ಜಾಸ್ತಿನೇ ಇದೆ, ವಾಂಗಿಬಾತ್ ಪೌಡರ್ ಅಲ್ವಾ, ಹಂಗ ಕಲರ್ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ನೀಟಾಗಿ ನಾನು ನಿಧಾನಕ್ಕೆ ತಿರುಗಿಸ್ಕೊಂಡೆ. ಬೇಗ ತಿರುಗಿಸ್ಬಿಟ್ರೆ ಮುದ್ದೆ ಆಗ್ಬಿಡತ್ತೆ. ಇಲ್ಲ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರ್ತಕ್ಕಂಥ ವಾಂಗಿಬಾತು ತಯಾರಾಗಿತ್ತು. ನನ್ ಮಗ ಅದೇ ಅಂತ ಇದ್ದ, ಅಮ್ಮ ನಿಮ್ಗಿಂತ ಪಪ್ಪನೇ ಚೆನ್ನಾಗ್ ಮಾಡ್ತಾರೆ ವಾಂಗಿಬಾತು ಅಂತೇಳಿ ಅವನೊಂದ್ ಸ್ವಲ್ಪ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗಿದ್ದ. ಇವತ್ತಿಂದ ಅವನಿಗೆ ಎಕ್ಸಾಮ್ ಬೇರೆ ಇದೆ, ಅಂದ್ರೆ ಇಷ್ಟ ದಿನ ಓರಲ್ ಆಯ್ತು, ಇವತ್ತಿಂದ ರೈಟಿಂಗ್ ಬೇರೆ ಇತ್ತಲ್ವಾ, ಹಂಗಾಗಿ ನಾನು ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿತ್ತು. ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಎಲ್ಲ ಬಂದ್ರು. ನಾನು ಬೇಗ ಒಂದ್ ಸ್ವಲ್ಪ ಮಜ್ಜಿಗೆ ಮಾಡಿದ್ದೆ, ಮಜ್ಜಿಗೆ ಎಲ್ಲ ಮಾಡ್ಕೊಡ್ತೀನಿ ಬೆಳಗ್ಗೆ ಹೊತ್ತು. ಅದನ್ನ ನಾನು ಅವ್ರಿಗೆ ಕೊಟ್ಬಿಟ್ಟು ತೋರ್ಸುದ್ನಲ್ವಾ, ಇನ್ನ ನನ್ ಮಗ ದೇವ್ರಿಗೆ ಕೈ ಮುಗ್ದುಬಿಟ್ಟು ಹೋಗು, ನಮ್ಮನೆ ಹತ್ರನೇ ದೇವಸ್ಥಾನ ಇದೆ, ಇನ್ನ ನಾನು ಆಲ್ ಟಿಕೆಟ್ ನ ಆತರ ರ್ಯಾಪರ್ ಹಾಕಿ ಅಂಟಿಸ್ಬಿಡ್ತೀನಿ ಮಿಸ್ ಆಗ್ಬಾರ್ದು ಅಂತ. ನನ್ ಮಗ ದೇವಸ್ಥಾನಕ್ಕೆ ಬರೋಗು ಅಂತ ಕಳಿಸ್ದೆ. ಎಕ್ಸಾಮ್ ಅಲ್ವಾ, ರೈಟಿಂಗ್ ಇವತ್ತು. ನಮ್ಮನೆ ಹತ್ರನೇ ಗಣಪತಿ ದೇವಸ್ಥಾನ ಇದೆ. ಇದೊಂದು ಫೋಟೋ ಇತ್ತು ನನ್ಗೆ ಆ ದೇವರಿಂದು, ಇದನ್ನ ಆಡ್ ಮಾಡಿದೀನಿ. ಇದೇ ಟೆಂಪಲ್ ಹೋಗಿ ಬಂದ, ಕೈ ಮುಕ್ಕೊಂಡ್ ಬಂದ. ಬರೋದ್ರಲ್ಲಿ ವ್ಯಾನ್ ಕೂಡ ಬಂತು, ಟಿಫನ್ ಎಲ್ಲ ಆಯ್ತು ಒಂದು ಹೊರಟ ಸ್ನೇಹಿತರೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದ್ರೆ ಒಂದ್ ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಳಿದ್ನಲ್ಲ, ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.